गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। सर्वमंगलमांगल्ये सर्वार्थसाधिके शिवे शरण्ये त्र्यंबिका देवी गौरी नारायणी नमोस्तुते नमोस्तुते। ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರೀಕ ಚಿತ್ತದಲ್ಲಿ ಸೂತ ಪುರಾಣಿಕ ಬಹುವಿಖ್ಯಾತ ಸೌನಿಕರ ಮಹಿಸಂ ಪ್ರೀತಿ ಪಾವನ ಕಥೆಯ ಏಳೆಂದನದು ನಸುನಗುತ್ತಾ ಓತು ಹೇಳಿದ ನಾಗ ಋಷರಿ ಸೇತಿನಿಂದಲಿ ದೇವಿ ಚರಿತವ ಭೂತಳ ಕರಿದಾಗ ಪಾರ್ವತಿ ದೇವಿ ಮಹಿಮೆನು ಕೇಳಿರೈ ಶೌನಿಕರ ಶಿವನೇ ಹೇಳುವೆನಂದೀಶರಾಗಲಿ ಹೇಳುವೆನು ನಿಮಗೀಗ ಕರ್ಣಾಮೃತವನು ಕೇಳುವವರಿಗೆ ಮುಕ್ತಿಯು ಬಾಳವುದು ಸಂಪತ್ತು ಸಂತತಿ ಆಲಯದಲವುದು ನಿಮಗೂ ಹೇಳು ಕೇಳೆಂದ ಪರಮ ಮಂಗಳ ಗಣಪ ದೇವಿಯು ಕರುಣದಲ್ಲಿ ವರವಿತ್ತು ಅಜ ಶಂಕರನ ಹರಿಯನು ಕಳೆಯಿದಳು ಮಂಗಳೆ ಪರಬ್ರಹ್ಮೆ ಬಂದಳು ಓಡುತ್ತ ದೇವಿ ಕಂದಗಳೆಂದು ಬಳಲಿದಿವೆ ಎಂದು ಇದಿಮೆಯೆಂದು ಇಹ ಸೆರಗಳಿಯ ಕಿರಿ ಬೆವರಿದೆ ಮುಖ ಕಮಲ ಅಂದು ನಿಧಿ ತಾರಗಳೊಂದೆಡ ಹಸ್ತದಲ್ಲಿ ಹಿಡಿದೆ ಎಂದು ಕಾಮವನೆಂದು ಬಂದಳು ಯೋಮ ಮಾರ್ಗದಲ್ಲಿ ಏಕಚಿತ್ತನೆ ಬರಿಸಿರುವ ಜಗದೇಕ ಬ್ರಹ್ಮ ಕೋಟಿ ಯುಗಗಳ ನೂಕಲಿಕೆ ಬೆದರಿದುವ ಎಂದಿಗೆ ದೊರಕುವಳು ಎನ್ನುತ್ತಾ ತಾಪವಾದಿವರಸಕ್ಯೂ ಮೂಕತನ ಹೊಂದಿರುವುದು ಧೈರ್ಯವ ತೇಕಿದುದು ಗೊಡದಲ್ಲಿ ಚಿತ್ತವು ಕಳೆಯುವುದು ಎಂದು ಪ್ರಥಮದಲ್ಲಿ ಶ್ರೀ ಬನಶಂಕರಿಯ ದೇವಿಯ ಸನ್ನಿಧಾನಕ್ಕೆ ಹಣೆಮಣಿದು ಬಸವಾದಿ ಶಿವಶರಣರನ್ನ ನಾಡಿನ ಸರ್ವ ಸಾಧು ಸಂತರನ್ನ ಎನ್ನ ಹೃದಯ ಮಂದಿರಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಆತ್ಮೀಯ ಶರಣ ಬಂಧುಗಳೇ, ನವರಾತ್ರಿಯ ಉತ್ಸವದ ನಿಮಿತ್ತವಾಗಿ ನಾವು ನೀವೆಲ್ಲರೂ ಕೂಡಿಕೊಂಡು 9 ದಿನಗಳ ಪರ್ಯಂತರ ಆ ದೇವಿಯ ಪುರಾಣ ಪ್ರವಚನ, ದೇವಿಯ ಆರಾಧನೆ, ದೇವಿಯ ಪಠಣವನ್ನ ಮಾಡುವುದರ ಜೊತೆ ಶಿವ ಭಜನೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥವು ಬಹಳ ಸಂತೋಷದ ವಿಷಯ. ನಿನ್ನೆಯ ದಿನ ದೇವಿ ಪುರಾಣದಲ್ಲಿ ಬರ್ತಕ್ಕಂಥ ಮೊದಲನೆಯದಾಗಿ ಪೀಠಿಕಾ ಏನು ಅನ್ನುವುದನ್ನ ನಾವು ನೀವೆಲ್ಲರೂ ನೋಡಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಆ ದೇವಿ ಪುರಾಣದ 1 ಮತ್ತು 2ನೇ ಅಧ್ಯಾಯವನ್ನ ನೋಡೋಣ. 1ನೇ ಅಧ್ಯಾಯ ಬ್ರಹ್ಮ ವಿಷ್ಣು ರುದ್ರಾದಿಗಳು ಆ ದೇವಿಯನ್ನ ಕುರಿತು ತಪಸ್ಸನ್ನ ಮಾಡಿದ್ದು ಮತ್ತು 2ನೇ ಅಧ್ಯಾಯ ಆ ಬ್ರಹ್ಮ ವಿಷ್ಣು ರುದ್ರರಿಗೆ ಆ ದೇವಿಯು ದರ್ಶನ ಕೊಟ್ಟು ವರವನ್ನು ಕೊಟ್ಟಿರತಕ್ಕಂಥ 2ನೇ ಅಧ್ಯಾಯವನ್ನ ನಾವು ನೀವೆಲ್ಲರೂ ನೋಡೋಣ. ಹಾಗಾದ್ರೆ ಆ ದೇವಿ ಪುರಾಣ ಅಂದ್ರೆ ಏನು, ಯಾರು ಬರೋದ್ರು ಎಂಬುದನ್ನ ನಿನ್ನೆಯ ದಿನ ನಾವು ನೀವೆಲ್ಲರೂ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಯಾವ ತುಂಗಭದ್ರ ನದಿಯ ತಟದಲ್ಲಿ ಬರ್ತಕ್ಕಂಥ ಸಿದ್ಧ ಪರ್ವತದಲ್ಲಿ ಕುಳಿತು ದೇವಿಯನ್ನೇ ಸಾಕ್ಷಾತ್ಕಾರವನ್ನ ಮಾಡಿಕೊಂಡು ಯಾವ ಅವಧೂತರಲ್ಲಿ ಅವಧೂತನಾಗಿರ್ತಕ್ಕಂಥ ಚಿದಾನಂದ ಅವಧೂತರು ಆ ದೇವಿಯ ಗ್ರಂಥವನ್ನ ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ಈ ಲೋಕಕ್ಕೆ ಅರ್ಪಣೆಯನ್ನ ಮಾಡಿದರು. ಅದಕ್ಕಾಗಿ ಈ ದೇವಿ ಪುರಾಣ ಅಂದ್ರೆ ಏನು ಅಂತ ಕೇಳಿದ್ರೆ
ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ. ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಣ ಅಂತ ಹೇಳ್ಕೊತ ಬಂದ್ರು. ಹೆಂಗ ಜಗತ್ತೈತಿ ಹಂಗ ಶರೀರ ಐತಿ, ಹೆಂಗ ಶರೀರ ಐತೋ ಹಂಗ ಜಗತ್ತೈತಿ. ಅದಕ್ಕಾಗಿ ದೇವಿ ಪುರಾಣ ಅಂದ್ರ ಅದು ದೇಹದ ಪುರಾಣ. ಈ ದೇವಿ ಪುರಾಣವನ್ನ ಕೇಳುವುದರಿಂದ ನಮ್ಮಲ್ಲಿರ್ತಕ್ಕಂಥ, ನಮಗೆ ಬರ್ತಕ್ಕಂಥ ಭೂತ ಪ್ರೇತ ಪಿಶಾಚಿ ಕಷ್ಟಗಳು, ನೋವುಗಳು, ದುಃಖ ದುಮ್ಮಾನಗಳು ಏನಪ್ಪಾ ದೂರ ಹೋಗಿ ನಮಗೆ ಆ ದೇವಿಯು, ಆ ಜಗನ್ಮಾತೆ ಬಲಿಶಂಕರಿಯು ಧರ್ಮ ಅರ್ಥ ಕಾಮ ಮೋಕ್ಷವನ್ನು ಕೊಟ್ಟು ನಮ್ಮನ್ನೇನಪ್ಪಾ ಅಂದ್ರ ಮುಕ್ತಾತರಾಗಿ ಮಾಡುವಂತ ಶಕ್ತಿ ಆ ದೇವಿಯ ಪುರಾಣದಲ್ಲಿದೆ. ಅದಕ್ಕಾಗಿ ದೇವಿ ಪುರಾಣವನ್ನ ಕೇಳಿ ಹೇಳುವುದರಿಂದ ಕೇಳುವುದರಿಂದ ಅನೇಕ ಲಾಭಗಳನ್ನ ಪಡೆದು ಈ ಜನ್ಮವನ್ನ ಸಾರ್ಥಕ ಪಡೆಯುವ ಉದ್ದೇಶದಿಂದ ನವರಾತ್ರಿ ಉತ್ಸವದಲ್ಲಿ ಆ ದೇವಿಯ ಪುರಾಣವನ್ನು ಕೇಳಬೇಕು. ಹೇ ದೇವಿಯೇ, ಹೇ ದೇವಿಯೇ, ಹೇ ಜಗನ್ಮಾತೆ, ನಾನು ತಿಳಿಯಲಾರದು ಹಗಲು ರಾತ್ರಿ ಸಾವಿರಾರು ತಪ್ಪುಗಳನ್ನು ಮಾಡಿದ್ದೀನಿ, ಸಾವಿರಾರು ತಪ್ಪುಗಳನ್ನು ಮಾಡಿದ್ದೀನಿ. ನನ್ನಲ್ಲಿ ರೀತಿ ಇಲ್ಲ, ನೀತಿ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ನಡೆ ಇಲ್ಲ, ನುಡಿ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಪುರಾಣ ಇಲ್ಲ, ಪ್ರವಚನ ಇಲ್ಲ, ಏನೇನು ಇಲ್ಲ, ಏನೇನು ಇಲ್ಲ. ಹೇ ದೇವಿಯೇ, ಹೇ ಜಗನ್ಮಾತೆ, ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ, ನಾನು ನಿನ್ನ ಭಕ್ತ. ಹೇ ದೇವಿಯೇ, ಈ ಜಗತ್ತಿನಲ್ಲಿ ನಿನ್ನ ಹೊರತು ನನಗೆ ಯಾರು ಗತಿ ಇಲ್ಲ, ಯಾರು ಗತಿ ಇಲ್ಲ. ಹೇ ದೇವಿ, ಅದಕ್ಕಾಗಿ ನನ್ನನ್ನ ನೀ ಏನು ಮಾಡು, ಉದ್ಧಾರ ಮಾಡು. ನನ್ನ ಮೇಲೆ ಕೃಪೆಯನ್ನ ತೋರಿ ನನ್ನನ್ನು ಉದ್ಧಾರವನ್ನ ಮಾಡು ದೇವಿ, ಉದ್ಧಾರವನ್ನ ಮಾಡು, ಉದ್ಧಾರವನ್ನ. ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ದಂಡಕಾರಣ್ಯದಲ್ಲಿ ಹಿಂದೆ ಆ ಪಾರ್ವತಿಯ ಮಹಿಮೆಯನ್ನ, ಆ ಶಿವನು ಪಾರ್ವತಿಯ ಮಹಿಮೆಯನ್ನ ನಂದೀಶ್ವರಿ ಹೇಳಿದಂಥದನ್ನ ದಂಡಕಾರಣ್ಯದಲ್ಲಿ ಸೂತ ಪುರಾಣಿಕರು ಶೌನಿಕಾದಿ ಮುನಿಗಳಿಗೆ ಏನಪ್ಪಾ ಅಂತ ಕೇಳಿದ್ರ ಆ ದೇವಿಯ ಪುರಾಣವನ್ನ ಹೇಳುವಂತರಾಗುತ್ತಾರೋ. ಅಂತಹ ಆ ದೇವಿಯ ಪುರಾಣದ 2ನೇ ದಿನದಲ್ಲಿ 1 ಹಾಗೂ 2ನೇ ಅಧ್ಯಾಯವನ್ನ ನೋಡ್ಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತ ಕೇಳಿದ್ರೆ ಮೊದಲೇದು ಆ ಶಿವಪುರ, ಆ ದೇವಿಯ ಮನೆ, ಆ ಶಿವನ ಮನೆ, ಆ ಶಿವಪುರ ಹೇಗಿದೆ ಅನ್ನುವುದನ್ನ ನೋಡ್ಬೇಕಾಗೈತಿ. ನಮ್ಮ ಊರ ಎಷ್ಟು ಚಂದ ಐತಿ, ನಮ್ಮ ಮನಿನ ಎಷ್ಟು ಚಂದ ಐತಿ ಅಂದ ಬಳಕ ಆ ದೇವಿಯ ಮನೆ, ಆ ಶಿವಪುರ ಹೇಗಿರಬಾರ್ದ್ರಿ, ಹೇಗಿರಬಾರದು. ಎಲ್ಲಿ ನೋಡಿದರಲ್ಲಿ ನದಿ, ಹಳ್ಳ ಕೊಳ್ಳ, ಬಾವಿ, ಸಾಗರಗಳಿಂದ ತುಂಬಿ ತುಳುಕುತ್ತಿರುವುದು, ಪೋರ್ಗರಿಸುವ ನದಿಗಳು. ಎಲ್ಲಿ ನೋಡಿದರಲ್ಲಿಯೂ ತುಂತುರು ಮಳೆಯ ನೀರಿನ ಹನಿಗಳು, ತಂಗಾಳಿಯನ್ನು ಸೂಸುವ ಗಾಳಿಯು. ಎಲ್ಲಿ ನೋಡಿದರಲ್ಲಿಯೂ ಬಣ್ಣ ಬಣ್ಣದ ಹೂವಿನ ಗಿಡಗಳು. ಅಷ್ಟೇ ಅಲ್ಲ, ಸುಂದರವಾಗಿರ್ತಕ್ಕಂಥ ಮಕರಂದವನ್ನ ಸೂಸುವಂತ ಹೂವಿನ ಗಿಡಗಳು. ಗಿಡ ಮರ ಬಳ್ಳಿ ಪಶು ಪಕ್ಷಿಗಳ ಸುನಾದ, ಸಂಗೀತದ ಒಂದು ಸುನಾದ. ಋಷಿ ಮುನಿಗಳು, ಶರಣರು, ಸಂತರು, ಮಹಾತ್ಮರು, ಗುಡಿಗುಂಡಾರಗಳು, ಮಠಮಂದಿರಗಳು, ದೇವಾನು ದೇವತೆಗಳಿಂದ ತುಂಬಿ ತುಳುಕುತ್ತಿರುವುದು. ಎಲ್ಲಿ ನೋಡಿದರಲ್ಲಿ ಶಿವನಾಮ ಸ್ಮರಣೆ, ಭಜನೆ, ಕೀರ್ತನೆ, ಡಂಗುರ, ಗಂಟೆನಾದ, ಶಂಖನಾದ, ಢಮರುಗನಾದಗಳು. ಅಂತಹ ಶಿವಪುರದ ವರ್ಣನೆ ಮಾಡಲಿಕ್ಕೆ ಈ ಹುಳುಮಾನವನಿಗೆ ಸಾಧ್ಯವೇ? ಸಾಧ್ಯ ಇಲ್ಲ. ಅಂತಹ ವರ್ಣನೆಗೂ ಅತೀತವಾಗಿರ್ತಕ್ಕಂಥ ಆ ಶಿವಪುರದೊಳಗ, ಆ ಶಿವಪುರದಿಂದ ಆ ದೇವಿ ಹೇಗೆ ಬರುತ್ತಾಳೋ, ಅದರ ಜೊತೆ ಇವರು ತಪಸ್ಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಕೇಳಿದ್ರ, ಬ್ರಹ್ಮ ವಿಷ್ಣು ಮಹೇಶ್ವರು ತಪಸ್ಸನ್ನ ಆ ದೇವಿಯನ್ನ ನೋಡಬೇಕು, ಆ ದೇವಿಯನ್ನ ಕಾಣಬೇಕು, ಅವಳನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಂತ ಹೇಳಿ ಅನೇಕ ವರ್ಷ, ದೀರ್ಘ ವರ್ಷ ತಪಸ್ಸನ್ನ ಮಾಡ್ತಾರೋ. ಸಂಕಲ್ಪವನ್ನ ಮಾಡ್ತಾರೋ ದೇವಿಯನ್ನ ನೋಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಬ್ರಹ್ಮ ವಿಷ್ಣು ರುದ್ರಾದಿಗಳು ತಪಸ್ಸನ್ನ ಮಾಡ್ತಾರೋ.
ಹೇಗೆ ತಪಸ್ಸನ್ನು ಮಾಡ್ತಾರಂತ ಕೇಳಿದ್ರ ಆ ದೇವಿಯಗೋಸ್ಕರವಾಗಿ ಈ ಪ್ರಾಣವನ್ನು ಪಣಕ್ಕಿಟ್ಟು ಪ್ರಾಣ ಹೋದರೂ ಪರವಾಗಿಲ್ಲ ಆ ತಾಯಿಯನ್ನ ಆ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಅನ್ನುವ ಗುರಿಯನ್ನ ಇಟ್ಟುಕೊಂಡು ಸಂಕಲ್ಪವನ್ನು ಇಟ್ಟುಕೊಂಡು ಏನ್ ಮಾಡ್ತಾರು? ತಪಸ್ಸನ್ನ ಮಾಡ್ತಾರು. ಅನ್ನಿಲ್ಲ, ನೀರಿಲ್ಲ, ನಿದ್ದಿಲ್ಲ, ಎಲ್ಲವನ್ನು ಬಿಟ್ಟು ತಪಸ್ಸನ್ನ ಮಾಡ್ತಾರು. ಪದ್ಮಾಸನ ಹಾಕೊಂಡು ಕೂತು ತಪಸ್ಸನ್ನ ಮಾಡ್ತಾರು. ಸುಖಾಸನ ಹಾಕೊಂಡು ಕೂತು ತಪಸ್ಸ ಮಾಡ್ತಾರು. ಕಾಲ ಕೆಳಗ ಗೋಣ ಮ್ಯಾಲ ಮಾಡಿ ತಪಸ್ಸು ಮಾಡ್ತಾರು. ಗೋಣ ತಳಗ ಕಾಲ ಮ್ಯಾಲ ತಪಸ್ಸು ಮಾಡ್ತಾರು. ಒಂಟೆ ಗಾಳಿ ನಿಂತ ತಪಸ್ಸು ಮಾಡ್ತಾರು. ಹೀಗೆ ಸಾವಿರಾರು ವರ್ಷ ಕಠಿಣವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅನ್ನ ನೀರು ನಿದ್ದೆಯನ್ನು ಬಿಟ್ಟು ತಪಸ್ಸನ್ನ ಮಾಡ್ತಾರು. ಯಾರಿಗೋಸ್ಕರಾಗಿ? ತಾಯಿಯ ಸ್ವರೂಪ ಆಗಿರ್ತಕ್ಕಂಥ ಆ ದೇವಿಯ ಜಗನ್ಮಾತೆಯ ಒಂದು ದರ್ಶನಕ್ಕಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವಗೋಸ್ಕರವಾಗಿ ಬ್ರಹ್ಮ ವಿಷ್ಣು ರುದ್ರರು ತಪಸ್ಸನ್ನ ಮಾಡ್ತಾರೆ. ಅವಾಗ ದೇವಿಯು ತನ್ನ ಮಕ್ಕಳಾದ ಬ್ರಹ್ಮ ವಿಷ್ಣು ರುದ್ರಾದಿಗಳ ತಪಸ್ಸನ್ನ ನೋಡಿ ಅವರ ತಪಸ್ಸಿಗೆ ಮೆಚ್ಚಿ ನಾನು ಇವರಿಗೆ ದರ್ಶನ ಕೊಡಬೇಕು ಅನ್ನೋ ಉದ್ದೇಶದಿಂದ ತಾಯಿಯು ಏನ್ ಮಾಡ್ತಾಳು? ಇವರು ನೋಡಬೇಕಂತ ಹೇಳಿ ಆಕಾಶದ ಮೂಲಕ ಯೋಗ ಮಾರ್ಗದ ಮೂಲಕ ತಾಯಿ ಬರುವಂತಾಗ್ತಾಳು. ಆ ತಾಯಿಯನ್ನ ಬರುವಿಕೆಯನ್ನ ನೋಡಿದ್ರ ಜಗ ಜಗಮಗಿಸುವಂತಹ ದೀಪ, ಪ್ರಕಾಶಮಾನವಾಗಿರ್ತಕ್ಕಂತಹ ದೀಪ. ಅವಳನ್ನು ನೋಡಿದ್ರೆ ಕಣ್ಣುಗಳು ಕುಕ್ಕಬೇಕು. ಆ ರೀತಿಯಾಗಿ ದೇವಿಯು ಪ್ರಕಾಶಮಾನವಾಗಿ ಆಕಾಶದ ಮಾರ್ಗವಾಗಿ ಬರುತ್ತಿರುವಳು. ಆಕಾಶದ ಮಾರ್ಗ ಅವಳ ಹಿಂದ ಸುಮಂಗಲೆಯರು ವಾದ್ಯ ಮೇಳ ಆರತಿ ಸಮೇತವಾಗಿ ಕುಂಭಮೇಳದ ಸಮೇತವಾಗಿ ಅನೇಕರು ಬರುತ್ತಾರೆ. ಅಷ್ಟೇ ಅಲ್ಲ, ದೇವಿ ಯಾವ ರೀತಿಯಾಗಿ ಶೃಂಗಾರ ಆಗಿದ್ರು ಅಂತ ಕೇಳಿದ್ರೆ ಆ ದೇವಿಯ ರೂಪ, ದೇವಿಯ ಲಾವಣ್ಯ ನೋಡಬೇಕು. ಎಂತಹ ದೇವಿಯ ರೂಪ ನೋಡಬೇಕು. ರತ್ನ ಖಚಿತವಾದ ಕಿರೀಟ, ಬಂಗಾರದ ಆಭರಣಗಳು, ಕೊರಳಲ್ಲಿ ಕರಿಮಣಿ, ಕಟ್ಟಾಣಿ ಸರ, ಎದೆಯ ಮೇಲೆ ನೇತಾಡುವ ಏಕವಲಿಸರಗಳು, ಕಿವಿಯಲ್ಲಿ ಬಾಳೆ ಎಲೆ, ಬುಗುಡಿಗಳು, ಮುಂಗೈಗೆ ಕಂಕಣ ಕಡಗ, ಕಾಲುಂಗರ, ಚೈನಾ, ಪಿಲ್ಲಿ, ಕೆಂಪು ಬಣ್ಣದ ಕುಪ್ಪಸವನ್ನು ತೊಟ್ಟು ನಡೆಗೆ ಒಂದು ಪಟ್ಟಿಯನ್ನು ಕಟ್ಟಿ ಗುಂಗೂರ ಕೂದಲನ್ನು ಬಿಟ್ಟು ಬಂಗಾರದ ಲೇಪಿತವಾಗಿರ್ತಕ್ಕಂಥ ಬಂಗಾರ ಲೇಪಿತ ವಜ್ರ ಲೇಪಿತ ಪೀತಾಂಬರ ಸೀರೆಯನ್ನು ಉಟ್ಟು ದೇವಿಯು ಬರುವಂತಾಕಳು. ದೇವಿಯು ಬರುವಾಗ ಅವಸರದಿಂದ ಬರುತ್ತಾಳು. ಯಾಕೆ ನನ್ನ ಮಕ್ಕಳಿಗೆ ಯಾವಾಗ ದರ್ಶನ ಕೊಟ್ಟಿನು, ಅವರು ಯಾವಾಗ ನೋಡಿನ ಅಂತ ಹೇಳಿ ದೇವಿಯು ಅವಸರದಿಂದ ಬರುವಾಗ ಗಾಬರಿಯಾಗಿ ಬರುವಾಗ ತಲೆಮ್ಯಾಗಿನ ಸೆರಗ ಬಿಟ್ಟಿತ್ತು. ತಲೆಮ್ಯಾಗಿನ ಸೆರಗ ಬಿಚ್ಚಿತ್ತು. ತಲೆ ಕಟ್ಟಿದ ತೂಗು ಬಿಚ್ಚಿತ್ತು. ನಡುಕ ಕಟ್ಟಿದ ನೀರಿಗೆ ಬಿಚ್ಚಿತ್ತು. ಯಾವುದು ಕಬರಿಲ್ಲದ ತಾಯಿ ಓಡಿ ಬರ್ತಿದ್ದು. ಕರುವು ಆಕಳನ್ನ ಕಳೆದುಕೊಂಡು ಆಕಳು ಸಿಕ್ಕಾಗ ಅಂಬಾ 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 ಎಂಬಂತೆ ತಾಯಿ ಓಡಿ ಬರ್ತಾಳು. ಯಾವಾಗ ದೇವಿಯು ಬ್ರಹ್ಮ ವಿಷ್ಣು ರುದ್ರಗಳು ನೋಡ್ತಾಳು, ಎಲೆ ಮಕ್ಕಳೇ ಹೇಳ್ರಿ ಬಂದನಿ, ಯಾರು ಬಂದಾರಂತ ಹೇಳಿ ಬ್ರಹ್ಮ ವಿಷ್ಣು ರುದ್ರಾದಿಗಳು ಕಣ್ಣುಗಳು ತೆಗೆದು ನೋಡ್ತಾಳು. ಸಾಕ್ಷಾತ್ ದೇವಿಯನ್ನು ಬಂದು ಬಿಟ್ಟಿರ್ತಾಳು. ಬನಶಂಕರಿ ದೇವಿ ಬಂದಿರ್ತಾಳೆ. ಯವಾ ತಾಯಿ ಧನ್ಯೋಸ್ಮಿ. ಯಾವ 1000 ವರ್ಷ ತಪಸ್ಸನ್ನ ಮಾಡಿದಂತ ನಮ್ಮ ಸಂಕಲ್ಪ, ನಮ್ಮ ಗುರಿ ಇವತ್ತು ಈಡೇರ್ತೀವ ಅಂತ ಹೇಳಿ ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. 3 ಮಂದಿ ಸಂತೋಷ ಆಗತ್ತವು. ಆ ದೇವಿಯನ್ನ ಟೆಕ್ಕೆ ಬಿಡುದು ಆನಂದದ ಬಾಷ್ಪಗಳು ಉಳಿಸ್ತಾರ. 3 ಮಂದಿ ಹೇಳ್ತಾರೆ, ಯವ್ವ ತಾಯಿ ದೇವಿ, ನಮ್ಮ ಸಂಕಲ್ಪ, ನಮ್ಮ ಇಚ್ಛೆ, ನಮ್ಮ ಆಸೆ ಈಡೇರ್ತೀವ. ಇನ್ಯವ ದೇವಿ, ನಮ್ಮನ್ನು ಬಿಟ್ಟು ಹೋಗಬೇಡವಾ.
ಆ ದೇವಿ ತೊಡಿ ಮ್ಯಾಗ ಬಿದ್ದು ಹಂಗ ಕೂಸ್ಗಳು ಅಳ್ತಾವಲ್ಲ, ಹಂಗ ಬ್ರಹ್ಮ ವಿಷ್ಣು ರುದ್ರಗಳು ದೇವಿಯ ತೊಡಿ ಮ್ಯಾಗ ಬಿದ್ದ ಅಳ್ತಾ ಯವ್ವ, ನಮ್ಮನ್ನ ಬಿಟ್ಟು ಹೋಗಬೇಡವ ತಾಯಿನ ಬಿಟ್ಟು ಹೋಗ್ಬೇಡ, ನಿನ್ನ ಬಿಟ್ಟು ನಮಗೆ ಯಾರು ಗತಿ ಇಲ್ಲವ್ವ, ಬಿಟ್ಟು ಹೋಗಬೇಡವ, ಬಿಟ್ಟು ಹೋಗ್ಬೇಡವ. ಅವಾಗ ದೇವಿ ಹೇಳ್ತಳು, ನೋಡ್ರಿಪ್ಪ, ನಾನು ಜಗತ್ತ ಕಲ್ಯಾಣ ಮಾಡುವಗೋಸ್ಕರವಾಗಿ ಬಂದಿರ್ತಕ್ಕಂಥವಳು. ಇಲ್ಲೇ ಇದ್ರೆ ಜಗತ್ತು ಹೆಂಗ ನಡಿತೈತಿಪ್ಪ, ಹೆಂಗ ಜಗತ್ತನ್ನ ನಡಿತೈತಿ. ಅದಕ್ಕಾಗಿಯಪ್ಪ ನಾವು ಹೋಗ್ಬೇಕು. ಯಾವಾಗ ಹೋಗ್ಬೇಡವ್ವ, ಹೋಗ್ಬೇಡ ಅಂತ ಹೇಳಿದ್ರು ತಾಯಿ ಇಲ್ಲ, ನಾವು ಹೋಗ್ಬೇಕಾಗತಿ. ಅದಕ್ಕಾಗಿ ನಿಮ್ಮ ಮೂರು ಮಂದಿಗೂ ಏನಪ್ಪಾ ಅಂತಂದ್ರೆ ನಿಮ್ಗೆ ಜವಾಬ್ದಾರಿ ಕೊಡ್ತನು, ಮೂರು ಮಂದಿಗೆ 3 ಕೆಲಸ ಕೊಡ್ತನು, ಅದನ್ನ ಮಾಡ್ರಪ್ಪ ಅಂತ ಹೇಳಿದಾಗ ಅವಾಗ ದೇವಿ ಹೇಳ್ತಳು, ಎಲೆ ಬ್ರಹ್ಮನೇ, ನೀನು ಸೃಷ್ಟಿಯ ಕೆಲಸವನ್ನ ಮಾಡು. ಎಲೆ ವಿಷ್ಣುವೇ, ನೀನು ಜಗತ್ತಿನ ಸಂರಕ್ಷಣೆಯನ್ನು ಮಾಡು. ಎಲೆ ರುದ್ರನೇ, ನೀನು ಲಯದ ಕಾರ್ಯವನ್ನು ಮಾಡಂತ ಹೇಳಿ ಆ ದೇವಿಯು 3 ಮಂದಿಗೆ ಈ ಜಗತ್ತಿನ ಕೆಲಸ ಕೊಡ್ತಾರೆ. ಅವಾಗ ಬ್ರಹ್ಮ ವಿಷ್ಣು ರುದ್ರಾರಿಗೆ ಹೇಳ್ತಾರೆ, ಯವ್ವ, ಈ ಜಗತ್ತಿನ ಉಸಾಬರಿ ನಮಗೆ ಬೇಡ, ಈ ಜಗತ್ತಿನ ಕೆಲಸ ಬೇಡ, ಉಸಾಬರಿ ಬೇಡವ, ಇದೇನೂ ಬೇಡವ, ಏನೂ ಬೇಡ, ನಿನ್ನ ದರ್ಶನ ಇದ್ದರೆ ಸಾಕು ನಮಗೆವ, ಏನೂ ಬೇಡ. ಅವಾಗ ದೇವಿ ಹೇಳ್ತಾರು, ನೋಡ್ರಿಪ್ಪ, ನೀವು 3 ಮಂದಿ ಈ ಜಗತ್ತಿನ ಏನಪ್ಪಾ ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮಾಡ್ಕೋತ ಹೋಗಿ ಜಗತ್ತ ನಿಮ್ಮನ್ನ ಪೂಜೆ ಮಾಡ್ತಾರೋ, ನಿಮಗ ಆರತಿಯನ್ನ ಮಾಡ್ತಾರೋ, ನಿಮಗ ಮಾಡಿದ್ರೆ ನನಗೂ ಆರತಿ ಮಾಡಿದಂಗ, ನನಗೂ ಪೂಜೆಯನ್ನ ಮಾಡಿದಾಗ, ನಿಮ್ಮ ನಾಮಸ್ಮರಣೆ ಮಾಡಿದ ನಾನು ನಾಮಸ್ಮರಣೆ ಮಾಡಿದಂಗಪ್ಪ, ನೀವು ಬೇರೆ ಅಲ್ಲ, ನಾ ಬೇರೆ ಅಲ್ಲ. ದೇವಿ ಅಂದ್ರೆ ಬೇರೆ ಇಲ್ಲ, ಬ್ರಹ್ಮ ವಿಷ್ಣು ರುದ್ರ ಅಂದ್ರೆ ಬೇರೆ ಇಲ್ಲ, ನಾನಂದ್ರೆ ನೀವು, ನಾವು. ಅದಕ್ಕಾಗಿ ಇಂತಹ 3 ದಿನ ಆಗಿರ್ತಕ್ಕಂಥ ಜಗತ್ತಿನ ಕಾರ್ಯವನ್ನ ನಡೆಸಿಕೊಂಡು ಹೋಗ್ರಿ ಅಂತ ಹೇಳಿದಾಗ, ಯಾವಾಗ ಮಾಡಬೇಡ ಅಂತ ಹೇಳಿ ಅವರು 3 ಆ ದೇವಿಯ ಪಾದವನ್ನು ಹಿಡಿದು ನಮಸ್ಕಾರವನ್ನ ಮಾಡಿ ಹೇಳ್ತಾರು. ಆ ದೇವಿಯು ಅದೃಶ್ಯಳಾಗಿಬಿಟ್ಟಿದ್ರು. ಅದೃಶ್ಯಳಾಗಿ ದೇವಿಯು ಹೆಂಗ ಬಂದಿದ್ರು ಹಂಗ ಆಕಾಶದ ಮಾರ್ಗವಾಗಿ ತನ್ನ ಸ್ಥಳಕ್ಕೆ ಹೋಗಿಬಿಟ್ಲು. ಅವಾಗ ಎಲ್ಲರೂ ಬ್ರಹ್ಮ ವಿಷ್ಣು ರುದ್ರಾದಿಗಳು ಹೋಗಿ ಬಾಯವ, ನಿನ್ನ ಆಶೀರ್ವಾದ ನನ್ನ ಮ್ಯಾಗಿರ್ಲಿವ, ಆಶೀರ್ವಾದ ನನ್ನ ಮ್ಯಾಗಿರ್ಲಿ ಅಂತ ಹೇಳಿ ದೇವಿಯು ಆ 3 ಬ್ರಹ್ಮ ವಿಷ್ಣು ರುದ್ರರಿಗೆ ಈ ಜಗತ್ತಿನ ಜವಾಬ್ದಾರಿ ಕೊಟ್ಟು ಅದೃಶ್ಯಳಾದಳು ಅನ್ನುವುದರ ಜೊತೆ ಇವತ್ತು 1 ಹಾಗೂ 2ನೇ ಅಧ್ಯಾಯವನ್ನ ನಾವು ನೀವೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಇನ್ನು ನಾಳೆ ದಿನ ಏನಪ್ಪಾ ಅಂತ ಕೇಳಿದ್ರೆ ಈ ದೇವಿಯ ಪುರಾಣದಲ್ಲಿ ಬರ್ತಕ್ಕಂಥ 3ನೇ ಅಧ್ಯಾಯವನ್ನ ನೋಡೋಣ. ಆ 3ನೇ ಅಧ್ಯಾಯದಲ್ಲಿ ಯಾವ ರಾಕ್ಷಸರು ಬರ್ತಾರೋ, ಅವ್ರು ಯಾವ ಜನನ ಆಗ್ತೈತೋ, ಆ ದೇವಿ ಜೊತೆ ಯಾವ ರೀತಿ ವಿಷ್ಣುವಿನ ಜೊತೆ ಯಾವ ರೀತಿಯಾಗಿ ಯುದ್ಧ ನಡೀತೈತೋ, ಅದರಲ್ಲಿ ಗೆಲುವು ಯಾರಿಗೆ ಆಗ್ತೈತೋ ಅನ್ನುವುದನ್ನ ನಾವು ನೀವೆಲ್ಲರೂ ಮತ್ತೆ ನಾಳೆ ನೋಡೋಣ ಅನ್ನೋ ಮಾತನ್ನು ಹೇಳ್ತಾ, ಜಗನ್ಮಾತೆಯ ದೇವಿಯು ತಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.